ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ನವರು ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಅಪ್ಲಿಕೇಶನ್ ಹೇಗೆ ಹಾಕೋಬೇಕು, ಎಲ್ಲಿ ಉದ್ಯೋಗ ಖಾಲಿ ಇರುತ್ತೆ, ಎಷ್ಟು ಖಾಲಿ ಇರುತ್ತೆ, ಸ್ಯಾಲ್ರಿ ಏನಿರುತ್ತೆ, ವಿದ್ಯಾರ್ಹತೆ ಏನಿರಬೇಕು, ವಯೋಮಿತಿ ಎಷ್ಟಿರಬೇಕು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನಾನು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವಾ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಶುರು ಮಾಡೋಣ. ಇಂಡಿಯನ್ ಪೋಸ್ಟ್ ಆಫೀಸ್ನವರು 25 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ವಿದ್ಯಾರ್ಹತೆ 10th ಕಂಪ್ಲೀಟ್ ಆಗಿರಬೇಕು, ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಕೆಲವೊಂದು ಕಡೆ ಇದನ್ನ SLC ಅಂತ ಕರೀತಾರೆ, ಕೆಲವೊಂದು ಕಡೆ 10th ಅಂತ ಕರೀತಾರೆ. ನೆಕ್ಸ್ಟ್, ವಯೋಮಿತಿಯ ಡೀಟೇಲ್ಸ್ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಗೊತ್ತಾಯ್ತಲ್ಲ, 18ರಿಂದ 56 ವರ್ಷದವರು. ನೆಕ್ಸ್ಟ್, ಸ್ಯಾಲ್ರಿ ಡೀಟೇಲ್ಸ್ ನ ನೋಡೋದಾದ್ರೆ 19,900 ರೂಪಾಯಿ ಪರ್ ಮಂತ್ ಇರುತ್ತೆ. ಇದು ಸ್ಯಾಲ್ರಿಯ ಡೀಟೇಲ್ಸ್. ನೆಕ್ಸ್ಟ್, ಅಪ್ಲಿಕೇಶನ್ ಹೇಗೆ ಹಾಕೋದು, ಏನ್ ಸ್ಟೆಪ್ಸು, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನಾನು ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತೆ ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಏನೇನು ಅಂತ ಹೇಳಿದ್ರೆ SSLC ಮಾಸ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು, ಯಾಕಂದ್ರೆ ಡ್ರೈವರ್ ಜಾಬಿಗೆ ಅಪ್ಲಿಕೇಶನ್ ಹಾಕ್ತಾ ಇರೋದ್ರಿಂದ. ಲೈಟ್ ಮೋಟರ್ ವೆಹಿಕಲ್ ಆದರೂ ಆಯಿತು, HMB ಆದರೂ ಆಯಿತು, ಹೆವಿ ಮೋಟರ್ ವೆಹಿಕಲ್. ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಮಾಡಿಟ್ಕೊಳ್ಳಿ. ಓಕೆನಾ. ಅಪ್ಲಿಕೇಶನ್ನ ನೀವು ಆಫ್ಲೈನ್ ಮುಖಾಂತರ ಹಾಕ್ಕೋಬೇಕಾಗತ್ತೆ. ಆಫ್ಲೈನ್ ಅಂತ ಹೇಳಿದ್ರೆ ನೀವು ಪೋಸ್ಟ್ ಮಾಡ್ಬೋದು, ಕೊರಿಯರ್ ಮಾಡ್ಬೋದು, ಇದೆರಡು ರೀತಿಯಲ್ಲಿ ಮಾಡ್ಬೋದು. ಪೋಸ್ಟ್ ಮಾಡಿದ್ರೆ ಒಳ್ಳೆಯದು, ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ. 10 ಜನವರಿ 2025ಕ್ಕೆ ಓಪನ್ ಆಗಿದೆ ಡೇಟು. ಕೊನೆಯ ದಿನಾಂಕ 8 ಫೆಬ್ರವರಿ 2025. ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ದೇನೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಏನಾದರೂ ತಪ್ಪು ಮಾಡಿದ್ರೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಅಪ್ಲಿಕೇಶನ್ ಆದಮೇಲೆ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದಿ ಅಂತ ಹೇಳೋದು. ಅದಾದ ನಂತರ ಅಪ್ಲಿಕೇಶನ್ ಫಾರಮ್ಮು ಫಿಲಪ್ ಮಾಡಬೇಕಾದ ಆಫ್ಲೈನ್ ಅಲ್ವಾ, ಅದೆರಡೂ. ಈ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಮ್ಮು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ನು ಅಪ್ಲಿಕೇಶನ್ ಫಾರಮ್ ಎರಡನ್ನು ಡೌನ್ಲೋಡ್ ಮಾಡ್ಕೋಬಹುದು. ಮಾಡ್ಕೊಂಡ್ರಿ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಏನಾದ್ರು ನಿಮಗೆ ಬೇಕು ಅಂತ ಹೇಳಿದ್ರೆ ತಿಳಿಸ್ಕೊಡ್ತಾ ಇದ್ದೀನಿ, indianpost.gov.in. ಅಪ್ಲಿಕೇಶನ್ ಹೇಗಿರುತ್ತೆ, ಹೇಗೆ ಫಿಲಪ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ರೀತಿಯ ಒಂದು ಅಪ್ಲಿಕೇಶನ್ ಫಾರಮ್ನ ನೀವು ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಹೆಸರು, ಅಡ್ರೆಸ್ಸು ಬ್ಲಾಕ್ ಲೆಟರಲ್ಲಿ ಮೆನ್ಷನ್ ಮಾಡಬೇಕು, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ವಿತ್ ಟೆಲಿಫೋನ್ ನಂಬರು, ಮೊಬೈಲು ಏನಾರು ಹಾಕಬೇಕಾಗತ್ತೆ. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್, ಓಕೆನಾ. ಕ್ರಿಶ್ಚಿಯನ್ ಎರಾ ಅಂದರೆ ACBC ಅಂತ ಏನು ಹೇಳ್ತೀವಲ್ಲ, ಆಫ್ಟರ್ ಕ್ರೈಸ್ಟ್ ಬಿಫೋರ್, ಆ ಥರದ್ರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಾರ್ಮಲ್ ಹಾಕಿ. ಡೇಟ್ ಆಫ್ ರಿಟೈರ್ಮೆಂಟ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್, ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮುಂಚೆ ಇದ್ದು ರಿಟೈರ್ಮೆಂಟ್ ಏನಾದರೂ ಆಗಿದ್ದರೆ ಇಲ್ಲಿ ಡೀಟೇಲ್ಸ್ನ ಫಿಲಪ್ ಮಾಡಿ, ಆಗಿಲ್ಲ ಅಂದರೆ ತೊಂದರೆ ಇಲ್ಲ. ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ಇಲ್ಲಿ ಮೆನ್ಷನ್ ಮಾಡಬೇಕು. ಎನ್ಕ್ಲೋಸ್ ಸಪರೇಟ್ ಶೀಟಲ್ಲಿ ಮೆನ್ಷನ್ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ಅದಾದ ನಂತರ ಡು ಯು ಹೋಲ್ಡ್ ಅನಾಲಗಸ್ ಪೋಸ್ಟ್, ಅಂದರೆ ಇದೇ ರೀತಿಯ ಡ್ರೈವರ್ ಪೋಸ್ಟ್ ಮುಂಚೆ ಎಲ್ಲಾದರೂ ರೆಗ್ಯುಲರ್ ಬೇಸಿಸ್ ಆಗಿ ಮಾಡ್ತಿದ್ರ. ಇನ್ನೊಂದು ಕೇಳಿದರೆ ಡು ಯು ಪ್ರೊಸೆಸ್ 3 ಇಯರ್ಸ್, ಮುಂಚೆ ಎಲ್ಲಾದರೂ 3 ವರ್ಷಗಳ ಸರ್ವಿಸ್ ಇದೆಯಾ, 5,200 ರೂಪಾಯಿಂದ ಹಿಡಿದು 20,200 ರೂಪಾಯಿ ತನಕ ಸ್ಯಾಲ್ರಿ ತಗೊಳ್ತಿರೋ ಜಾಬ್ ಮಾಡಿದ್ರ, ಇದೇ ರೀತಿಯದ್ದು. ಹೌದು ಅಂತ ಆದರೆ ಬರೀರಿ, ಇಲ್ಲ ಅಂತ ಹೇಳಿದ್ರೆ ಅದು ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ನೀವು ಹೋಲ್ಡ್ ಮಾಡಿದ್ದೀರಾ. ಡು ಯು ಪೊಸೆಸ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್, ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ನಿಮಗೆ ಈ ಜಾಬ್ ಹಾಕಬೇಕು ಅಂತ ಹೇಳಿದ್ರೆ.
ಡ್ರೈವಿಂಗ್ ಲೈಸೆನ್ಸ್ ಯಾವುದಿದೆ ಅಂತ ನೀವು ಮೆನ್ಷನ್ ಮಾಡಬೇಕು. ಲೈಟ್ ಮೋಟರ್ ವೆಹಿಕಲಿಂದ ಅಥವಾ ಹೆವಿ ಮೋಟರ್ ವೆಹಿಕಲಿಂದ ಅಂತ ಹೇಳಿ. ಓಕೆನಾ. ಹೆವಿ ಮೋಟರ್ ವೆಹಿಕಲ್ ಇದ್ರೆ ಇಲ್ಲಿ ಅದರ ಡೇಟ್, ಲೈಸೆನ್ಸ್ನ ಡೇಟ್ ಮೆನ್ಷನ್ ಮಾಡಿ. ಲೈಟ್ ಮೋಟರ್ ವೆಹಿಕಲ್ ಆದರೆ ಇಲ್ಲಿ ಅದರ ಡೇಟ್ ಮೆನ್ಷನ್ ಮಾಡಿ. ಆಮೇಲೆ ಪೊಸೆಸ್ ನಾಲೆಡ್ಜ್ ಆಫ್ ಮೋಟರ್ ಮೆಕ್ಯಾನಿಸಮ್, ಅಂದರೆ ನಿಮಗೆ ಮೋಟರ್ ಮೆಕ್ಯಾನಿಸಮ್ನ ಜ್ಞಾನ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನಿಮಗೆ ಪೊಸೆಸ್ ಎಕ್ಸ್ಪೀರಿಯನ್ಸ್, ಲೈಟ್ ಮೋಟರ್ ವೆಹಿಕಲ್ಲು ಹೆವಿ ಮೋಟರ್ ವೆಹಿಕಲಲ್ಲಿ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದೆಯಾ, ಇದ್ದರೆ ಅದರ ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ನೀವೇನಾದರೂ 3 ವರ್ಷಗಳ ಕಾಲ ಹೋಮ್ ಗಾರ್ಡ್ ಆಗಿ ಅಥವಾ ಸಿವಿಲ್ ವಾಲಂಟಿಯರ್ ಆಗಿ ಕೆಲಸ ಏನಾದರೂ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ಅದರ ಡೀಟೇಲ್ಸ್ನ ಫಿಲಪ್ ಮಾಡಿ. ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದು ಏನು ಅಂತ ಹೇಳಿದ್ರೆ, ಮುಂಚೆ ಎಲ್ಲಾದರೂ ನೀವು ಸೆಂಟ್ರಲ್ ಗೌರ್ಮೆಂಟ್ನ ಜಾಬ್ ಮಾಡ್ತಾ ಇದ್ರೆ ಇಲ್ಲಿ ಡೀಟೇಲ್ಸ್ನ ಫಿಲಪ್ ಮಾಡಬೇಕಾಗತ್ತೆ. 2 ಜಾಬ್ ತನಕ ಏನಾರ ಮಾಡ್ತಿದ್ರೆ ಇಲ್ಲಿ ಫಿಲಪ್ ಮಾಡಬಹುದು. ಇಲ್ಲಿ ಯಾವ ಆಫೀಸಲ್ಲಿ ಅಥವಾ ಯಾವ ಆರ್ಗನೈಸೇಷನಲ್ಲಿ ಮಾಡ್ತಿದ್ರಿ ಅಂತ, ಇಲ್ಲಿ ಯಾವ ಪೋಸ್ಟು ಅಂತ ಹೇಳಿ, ಇಲ್ಲಿ ಎಲ್ಲಿಂದ ಮಾಡ್ತಿದ್ರಿ, ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿ ತನಕ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಬೇಸಿಕ್ ಸ್ಯಾಲ್ರಿ ಇತ್ತು, ಎಷ್ಟು ನಿಮಗೆ ಕೊಡ್ತಾ ಇದ್ರು, ಗ್ರೇಡ್ ಪೇ ಎಷ್ಟಿತ್ತು, ಅದಾದ ನಂತರ ನಿಮಗೆ ರಿವೈಸ್ ಆಗಿರುತ್ತಲ್ವ, ಪೇಮೆಂಟ್ ಜಾಸ್ತಿ ಆಗಿರುತ್ತಲ್ಲ, ಅದರ ಅಮೌಂಟ್ ಮಾಡಬೇಕು. ಇಲ್ಲಿ ಬೇಸಿಕ್ ಪೇ ರಿವೈಸ್ಡ್ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ನೇಚರ್ ಆಫ್ ಅಪಾಯಿಂಟ್ಮೆಂಟ್, ಅಂದರೆ ಹೇಗಿತ್ತು ಅಪಾಯಿಂಟ್ಮೆಂಟು, ರೆಗ್ಯುಲರ್ ಬೇಸಿಸ್ ಇತ್ತಾ ಅಥವಾ ಡೆಪ್ಯುಟೇಷನ್ ಇತ್ತವಾ ಅಥವಾ ಹೇಗಿತ್ತು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆತಾ. ನೆಕ್ಸ್ಟ್ ನೇಚರ್ ಆಫ್ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್, ಇವಾಗೇನಾದರೂ ಪ್ರೆಸೆಂಟಾಗಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ರೆ ಅದು ಟೆಂಪ್ರವರಿನ, ಪರ್ಮನೆಂಟಾ, ಅಡ್ಹಾಕಾ ಅದನ್ನು ಮೆನ್ಷನ್ ಮಾಡಿ. ಇಲ್ಲಿ ಇನ್ ಕೇಸ್ ಆಫ್ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ ಈಸ್ ಹೆಲ್ಡ್ ಆನ್ ಡೆಪ್ಯುಟೇಷನ್ ಪ್ಲೀಸ್ ಸ್ಟೇಟ್, ಇವಾಗ ಏನಾದರೂ ಡೆಪ್ಯುಟೇಷನಲ್ಲಿ ಇದ್ದರೆ ನೀವು ಡೇಟ್ ಆಫ್ ಇನಿಷಿಯಲ್ ಅಪಾಯಿಂಟ್ಮೆಂಟ್, ಫಸ್ಟ್ ಇನಿಷಿಯಲ್ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರಲ್ಲ ಫಸ್ಟಿಗೆ ನಿಮಗೆ, ಆ ಅಪಾಯಿಂಟ್ಮೆಂಟ್ ಡೇಟನ್ನು ಮೆನ್ಷನ್ ಮಾಡಿ. ಮತ್ತು ಡೆಪ್ಯುಟೇಷನ್ ಎಲ್ಲಿ ತನಕ ಇದೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ನೇಮ್ ಆಫ್ ಪೇರೆಂಟ್ ಆಫೀಸ್, ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಲ್ಲ ಅದರ ಹೆಸರನ್ನು ಮೆನ್ಷನ್ ಮಾಡಿ ಇಲ್ಲಿ. ಓಕೆನಾ. ಇಲ್ಲಿ ರಿವೈಸ್ಡ್ ಆಗಿದ್ರೆ ಅಂತ ಹೇಳಿದಲ್ಲ, ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗಿದ್ರೆ ಅಂತ ಹೇಳಿ, ಅದು ಯಾವತ್ತು ಜಾಸ್ತಿ ಆಯಿತು, ಇದ್ದರೆ ಏನಾದ್ರು ಮುಂಚೆ ವರ್ಕ್ ಮಾಡ್ತಾ ಅಲ್ಲಿ ಜಾಸ್ತಿ ಆಗಿದ್ದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಯಾವಾಗ ಜಾಸ್ತಿ ಆಯಿತು, ಯಾವತ್ತು, ಎಷ್ಟು ಜಾಸ್ತಿ ಆಗಿದೆ, ಬೇಸಿಕ್ ಎಷ್ಟಿತ್ತು, ಅದಾದಮೇಲೆ ಮುಂಚೆ ಎಷ್ಟಿತ್ತು ಅಂತ ಇಲ್ಲಿ. ಈಗ ರಿವೈಸ್ಡ್ ಇಲ್ಲಿ ಡೇಟ್ ಆಫ್ ರಿವಿಷನ್ ಆಫ್ ಪೇ, ಇದು ಜಾಯ್ನಿಂಗ್ ಡೇಟು, ಇಲ್ಲಿ ರಿವಿಷನ್ ಆಗಿರೋ ಡೇಟು, ಇಲ್ಲಿ ಎಷ್ಟಾಗಿದೆ ಅಂತ ರಿವೈಸ್ಡ್ ಬೇಸಿಕ್ಸ್ ಪೇ, ಇದೆಲ್ಲದನ್ನು ನೋಡ್ಕೊಂಡು ನೀವು ಫಿಲಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೋಟಲ್ ಎಮ್ಯಾಲ್ಯುಮೆಂಟ್ಸ್ ಪರ್ ಮಂತ್ ನಾವು ಡ್ರಾನ್ ಈಸ್, ಅಂದರೆ ತಿಂಗಳಿಗೆ ಒಟ್ಟು ಎಷ್ಟು ವೇತನವನ್ನು ತಗೋತಾ ಇದ್ದೀರಾ ಇವಾಗೇನಾದ್ರು ಕೆಲಸ ಮಾಡ್ತಿದ್ರೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ನಲ್ಲ ಅದರಲ್ಲೇ. ಅಡಿಷನಲ್ ಇನ್ಫಾರ್ಮೇಷನ್ ಇಫ್ ಎನಿ, ನೀವೇನಾದರೂ ಅಡಿಷನಲ್ ಆಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಯಸ್ತೀರಾ, ಈ ಪೋಸ್ಟಿಗೆ ಹೆಲ್ಪ್ ಆಗುವಂಥದ್ದು ಮೆನ್ಷನ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದರೆ, ಆ ಥರ ಏನಾರು ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಮತ್ತು ಫುಲ್ ಪೋಸ್ಟಲ್ ಅಡ್ರೆಸ್, ನೀವು ಎಲ್ಲಿ ಕಳಿಸ್ತಾ ಇದ್ದೀರಲ್ಲ ಆ ಅಡ್ರೆಸ್ನ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಒಂದ್ಸಲ. ಅದರ ಹೆಸರು ಮತ್ತು ಟೆಲಿಫೋನ್ ನಂಬರ್ ಮೆನ್ಷನ್ ಮಾಡಬೇಕಾಗತ್ತೆ. ವೆದರ್ ಬಿಲಾಂಗ್ಸ್ ಟು SC/ST ಕ್ಯಾಟಗರಿ ಅವರು ಬಿಲಾಂಗ್ ಆಗ್ತೀರಾ ಅಂತ. ಆದರೂ ಆಗದೇ ಇದ್ರೂ ಏನು ತೊಂದರೆ ಇಲ್ಲ, ಇದರಲ್ಲಿ ರಿಸರ್ವೇಷನ್ ಇರೋದಿಲ್ಲ ಈ ಜಾಬಲ್ಲಿ. ಓಕೆನಾ. ಇಲ್ಲಿ ಡೇಟು, ಸ್ಟೇಷನ್ನು ಡೇಟು, ಇಲ್ಲಿ ನಿಮ್ಮ ಹೆಸರು, ಇದೆಲ್ಲ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವೇನಾದರೂ ಮುಂಚೆ ಏನಾದರೂ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಾ ಇದ್ದರೆ NOC ಟೈಪ್ ಅನ್ಸತ್ತಿದ್ದು, ಈ ಸರ್ಟಿಫಿಕೇಟ್ನ ಫಿಲಪ್ ಮಾಡಿ ನೀವು ತೊಗೊಂಡೋಗಿ ಕೊಡಬೇಕಾಗತ್ತೆ. ಅಪ್ಲಿಕೇಶನ್ ಹೇಗೆ ಫಿಲಪ್ ಮಾಡಬೇಕು ಅಂತ ತಿಳ್ಕೊಂಡ್ರಿ, ಆದರೆ ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಾಗಬೇಕಲ್ವ ನಿಮಗೆ, ಅದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕಿಂತ ಮುಂಚೆ ಉದ್ಯೋಗ ಸ್ಥಳ ಸೇಲಂ, ಕೊಯಮತ್ತೂರ್, ಮದುರೈ, ತಿರುಚಿರಪಲ್ಲಿ ತಮಿಳ್ನಾಡಲ್ಲಿ ಇರುತ್ತೆ. ಇದಿಷ್ಟು ಪ್ಲೇಸ್ಗಳಲ್ಲಿ ಇದೆ. ಎಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ, ದ ಸೀನಿಯರ್ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್, ನಂಬರ್ 37, ಗ್ರೀಮ್ಸ್ ರೋಡ್, ಚೆನ್ನೈ 600006. ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಲ್ಲಿಗೆ 8 ಫೆಬ್ರವರಿ 2025ಕ್ಕೆ ಕಳಿಸ್ಬೇಕು, ಅಷ್ಟರೊಳಗಡೆ ಕಳಿಸ್ಬೇಕಾಗತ್ತೆ. ಈ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅಲ್ಲಿಂದ ನೀವು ಕಾಪಿ ಮಾಡ್ಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.